ನಮಸ್ಕಾರ. ಮೇ 18ನೇ ತಾರೀಕು 2025ನೇ ಇಸ್ವಿ ಈ ವರ್ಷದ ಮೇ 18ನೇ ತಾರೀಕಿನ ತನಕ ರಾಹು ಗ್ರಹ ಮೀನರಾಶಿಯಲ್ಲಿ ಹಾಗೂ ಕೇತು ಗ್ರಹ ಕನ್ಯಾ ರಾಶಿಯಲ್ಲಿ ಇರಲಿದ್ದಾರೆ. ಅದಾದ ನಂತರ ರಾಹು ಕೇತುಗಳ ಸಂಚಾರ ಇರ್ತಕ್ಕಂಥ ನಿಮಗೆ ಮೇಷರಾಶಿಯವರಿಗೆ ನಿಮ್ಮ ರಾಶಿಗಿಂತ 12ನೇ ರಾಶಿಯಲ್ಲಿ ರಾಹು ಹಾಗೂ 6ನೇ ರಾಶಿಯಲ್ಲಿ ಕೇತು ಇದ್ದಾಗ ಅದನ್ನ ಶೇಷನಾಗ ಕಾಳಸರ್ಪ ಯೋಗ ಅಂತ ಕರಿತೀವಿ. ಸೊ ಈ ಶೇಷನಾಗ ಕಾಳಸರ್ಪ ಯೋಗವನ್ನ ಮೇಷರಾಶಿಯವರೆಲ್ಲರೂ ಸಹ ಮೇ 18ನೇ ತಾರೀಕಿನ ತನಕ ಅದನ್ನ ಅನುಭವಿಸಬೇಕಾಗತ್ತೆ. ಅದರ ಒಂದಿಷ್ಟು ಪ್ರಭಾವಗಳನ್ನ ನೀವು ತಿಳಿದುಕೊಂಡು ಪರಿಹಾರ ಮಾಡಿಕೊಂಡಾಗ ಸ್ವಲ್ಪ ಸಮಸ್ಯೆಗಳು ಕಡಿಮೆ ಆಗ್ತದೆ. ಯಾವ ರೀತಿಯಾದಂತಹ ಸಮಸ್ಯೆಗಳನ್ನ ಈ ಶೇಷನಾಗ ಕಾಳಸರ್ಪ ಯೋಗ ನಿಮಗೆ ಕೊಡಲಿದೆ ಗೋಚಾರ ರೀತಿಯಲ್ಲಿ ಮೇಷರಾಶಿಯವರಿಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್. ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಪ್ರತಿಯೊಂದು ಕಡೆ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಮೇಷರಾಶಿಯವರಿಗೆ ಸಹ ಈ ವಿಡಿಯೋ ರೀಚ್ ಆಗಬೇಕು, ಅವರಿಗೆಲ್ಲರಿಗೂ ಸಹ ಒಳ್ಳೇದಾಗಬೇಕು. ನಾನು ಸಿಂಪಲ್ ಆದಂತಹ ಪರಿಹಾರಗಳನ್ನು ತಿಳಿಸ್ತೇನೆ, ವಿಶೇಷವಾದಂತಹ ಪರಿಹಾರಗಳು ಸಹ ಖಂಡಿತವಾಗಿ ತಿಳಿಸಲಿದ್ದೇನೆ. ವೀಕ್ಷಕರೇ ನೋಡಿ, ಶೇಷನಾಗ ಕಾಳಸರ್ಪ ಯೋಗ ಅಂದ್ರೆ ನಿಮ್ಮ ರಾಶಿಯಿಂದ 12ನೇ ರಾಶಿಯಲ್ಲಿ ರಾಹು ಗ್ರಹ, ವ್ಯಯದಲ್ಲಿ ರಾಹು ಗ್ರಹ, ಷಷ್ಠ ಅಂದ್ರೆ 6ನೇ ಮನೆಯಲ್ಲಿ ಕೇತು ಗ್ರಹ. ಒಂದು 7-8 ರೀತಿಯ ಫಲಗಳನ್ನ ನಿಮಗೆ ಹೇಳ್ತೇನೆ. ಶೇಷನಾಗ ಕಾಳಸರ್ಪ ದೋಷದ ಫಲಗಳಿದು. ಸೊ ಈ ತರ ಆಗ್ತಾ ಇದೆ ಅಂತ ಆದ್ರೆ ನಿಮ್ಮ ಮೇಲೆ ಶೇಷನಾಗ ಕಾಳಸರ್ಪ ಯೋಗ ದೋಷದ ವಿಶೇಷ ಪ್ರಭಾವ ನಿಮ್ಮ ಮೇಲೆ ಆಗ್ತಾ ಇದೆ ಅಂತ ಅರ್ಥ. ಅದರಲ್ಲಿ ಮೊದಲನೇದಾಗಿ ಮಾನಸಿಕವಾಗಿ ಅಶಾಂತಿ ಉಂಟಾಗ್ತಕ್ಕಂಥದ್ದು. ನಾನು ಮೇಷರಾಶಿಗಳೇ ತುಂಬಾ ಮಾನಸಿಕವಾಗಿ ಅಶಾಂತಿ ಆಗ್ತಾ ಇದೆ, ಮೆಂಟಲಿ ತುಂಬಾ ಕಿರಿಕಿರಿ ಉಂಟಾಗ್ತಾ ಇದೆ, ನನ್ಗೆ ಸುಮ್ಮನೆ ನನಗೆ ತೊಂದರೆ ಕೊಡ್ತಾರೆ, ಒಂಥರ ನೆಮ್ಮದಿ ಇಲ್ದಂಗೆ ಮಾಡಾಕ್ಬಿಟ್ಟಿದ್ದಾರೆ ನನಗೆಲ್ಲರೂ ಸೇರಿ ಅನ್ನೋ ತರನೋ, ಅಥವಾ ಏನೇನು ಗೊತ್ತಿಲ್ಲ, ಚಿಕ್ಕ ಪುಟ್ಟ ವಿಚಾರಕ್ಕೂ ಸ್ವಲ್ಪ ಆಂಗ್ಸೈಟಿ ಬಂದ್ಬಿಡ್ತದೆ, ತುಂಬಾ ಡಿಸ್ಟರ್ಬ್ ಮಾಡಿದ್ದೀನಿ ಮೆಂಟಲಿ, ನನ್ನ ಕೈಲಿ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಆಗ್ತಾ ಇದ್ರೆ ಈ ಮಾನಸಿಕ ಅಶಾಂತಿ ಅನ್ನತಕ್ಕಂಥದ್ದು ಶೇಷನಾಗ ಕಾಳಸರ್ಪ ಯೋಗದ ಮೊದಲನೆಯ ಒಂದು ಲಕ್ಷಣವಾಗಿರ್ತದೆ. ನೀವು ಇದನ್ನ ಅರ್ಥ ಮಾಡಿಕೊಂಡು ಆ ಒಂದು ಆ ಪರಿಹಾರದ ವಿಚಾರದ ಈ ವಿಡಿಯೋದಲ್ಲಿ ಎಂಡಲ್ಲಿ ಹೇಳ್ತೇನೆ ನಾನು ಸಪರೇಟ್ ಆಗಿ ಪರಿಹಾರವನ್ನ. ಆ ಪರಿಹಾರವನ್ನು ಮಾಡಿಕೊಂಡು ನೀವು ಆ ಶೇಷನಾಗ ಕಾಳಸರ್ಪ ಯೋಗ ದೋಷದಿಂದ ದುಷ್ಪ್ರಭಾವದಿಂದ ಹೊರಗಡೆ ಬರಬೇಕಾಗ್ತದೆ. ಎರಡನೇ ಪ್ರಮುಖವಾದಂತಹ ಒಂದು ಲಕ್ಷಣ ಏನಪ್ಪಾ ಅಂತಂದ್ರೆ, ನಿಗೂಢವಾದಂತಹ ಶತ್ರುಗಳು ಬಹಳ ಜಾಸ್ತಿ ಆಗ್ತಾರೆ. ನಿಗೂಢ ಶತ್ರುಗಳು ಅಂದ್ರೆ ನಿಮ್ಮ ಮುಂದೆ ತುಂಬಾ ಚೆನ್ನಾಗೇ ಇರ್ತಾರೆ, ನಿಮಗೆ ನೀನೇ ಇಂದ್ರ ನೀನೇ ಚಂದ್ರನ ಹತ್ರ ನೀನ್ ಮಾಡಿದ್ ಕರೆಕ್ಟ್ ಆಗಿದೆ, ನಾನು ಯಾವಾಗೂ ನಿನ್ ಸಪೋರ್ಟ್ಗೆ ಇರ್ತೀನಿ ಅನ್ನೋ ತರನೇ ಇರ್ತಾರೆ. ಬಟ್ ನಿಮ್ಮ ಬೆನ್ನ ಹಿಂದೆ ನೀನ್ ಸರಿ ಇಲ್ಲ, ಅವರೇನೋ ಮಾಡಕ್ ಬರೋ ಕೆಲಸ ಇಲ್ಲ, ಹಂಗೆ ಹಿಂಗೆ ಅನ್ನೋ ತರ ಇರ್ತಾರೆ. ಹಾಗೂ ನಿಮಗೆ ಎಷ್ಟಾಗುತ್ತೋ ಅಷ್ಟು ತೊಂದರೆಗಳನ್ನ ಕೊಡ್ಲಿಕ್ಕೆ, ನಿಮಗೆ ಅವಮಾನ ಮಾಡ್ಲಿಕ್ಕೆ ನೋಡ್ತಿರ್ತಾರೆ. ಆದರೆ ನಿಮ್ಮ ಮುಂದೆ ನಿಮ್ಮ ಜೊತೆ ತುಂಬಾ ಚೆನ್ನಾಗಿರ್ತಾರೆ. ಯಾರೇ ವ್ಯಕ್ತಿಗಳಾಗಿರಬಹುದು, ನಿಮಗೆ ನಿಗೂಢ ಶತ್ರುಗಳು ಜಾಸ್ತಿ ಇದ್ದಾರೆ ಅಂತಂದ್ರೆ ಈ ಶೇಷನಾಗ ಕಾಳಸರ್ಪ ಯೋಗದ ಒಂದು ಪ್ರಭಾವ ನಿಮ್ಮ ಮೇಲೆ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಇನ್ನು ದೇವರ ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗಿ ಬರೋದು ಅನ್ಕೊಂತೀನಿ ಗುರುಳೆ, ಒಂದು ನೀವು ಹೇಳ್ತೀರಾ, ನಿಮ್ಮ ವಿಡಿಯೋಗಳು ನೋಡ್ತಾ ಇರ್ತೀನಿ, ಒಂದು ದೇವ್ರ ಪೂಜೆ ಮಾಡ್ರಿ ಅಂತ ಹೇಳ್ತೀರಾ, ಇಂಥ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತೀರಾ, ಕೂತ್ಕೊಂಡು ಜಪ ಮಾಡಿ ಅಂತ ಹೇಳ್ತೀರಾ, ಸ್ತೋತ್ರಗಳನ್ನು ಹೇಳ್ತೀರಾ. ನಾನೇನೂ ಮಾಡೋಕ್ಕಾಗ್ತಾ ಇಲ್ಲ. ಮನೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ಹೋಗ್ಬರೋಕ್ಕಾಗ್ತಾ ಇಲ್ಲ, ಅದು ತುಂಬಾ ದೂರ ಬಿಡಿ. ನಮ್ಮ ಲೇಔಟಲ್ಲೇ ಇರ್ತಕ್ಕಂಥ ನಮ್ಮ ಏರಿಯಾದ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ರೆ ಮನಸ್ಸು ಒಪ್ತಾ ಇಲ್ಲ, ಹೋಗಿ ಬಿಡ ಆಮೇಲೆ ಹೋಗೋಣ ಅಂತ ಅನಿಸ್ತಾ ಇದೆ. ಒಂದು ಸ್ತೋತ್ರ ಓದಕ್ಕೆ ಮನ್ಸು ಬರ್ತಾ ಇಲ್ಲ. ನಾನು ಮೊದಲ ತುಂಬಾ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೆ, ಇವಾಗ ಯಾವ ದೇವಸ್ಥಾನಕ್ಕೆ ಹೋಗಕ್ಕೆ ಮನ್ಸಿಲ್ಲ, ಎಲ್ಲಿಗೋದ್ರೂ ನಮ್ಮ ಮನೆ ಬರ ಇಷ್ಟೇನೆ ಅಂತ ಅನಿಸ್ತಾ ಇದೆ. ಅಂದ್ರೆ ಬದಲಾವಣೆ ಹಾಗೆ ಅನಿಸ್ತಾ ಇದೆ ಅಂತಂದ್ರೆ ಶೇಷನಾಗ ಕಾಳಸರ್ಪ ಯೋಗ ದೋಷದ ಪ್ರಭಾವ ನಿಮ್ಮಲ್ಲಿ ತುಂಬಾ ಇದೆ, ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಇನ್ನು ಅಷ್ಟೇ ಅಲ್ಲದೆ 4ನೇ ಪ್ರಭಾವ ಹೇಳ್ತೇನೆ ನಿಮಗೆ, ನಿಮ್ಮ ಶ್ರಮಕ್ಕೆ ತಕ್ಕದ ಪ್ರತಿಫಲ. ಅಂದ್ರೆ ನೀವೇನು ಶ್ರಮ ಹಾಕ್ತಿರೋ ಅದಕ್ಕೆ ಏನು ಪ್ರತಿಫಲ ಬರಬೇಕು ಅನ್ನೋದಿರ್ತದೆ. ಬೇರೆಯವರೆಲ್ಲ ನಿಮ್ಮ ಸ್ನೇಹಿತರಾಗಿರ್ಬೋದು, ಬೇರೆಯವರೆಲ್ಲ ಅವರವರ ಶ್ರಮಕ್ಕೆ ತಕ್ಕಂತ ಪ್ರತಿಫಲಗಳು ಸಿಗ್ತಾ ಇದೆ, ಜಾಸ್ತಿನೇ ಸಿಗ್ತಾ ಇದೆ. ಆದ್ರೆ ನಿಮಗೆ ಮಾತ್ರ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ನಿಮಗೆ ಸಿಗ್ತಾ ಇಲ್ಲ ಅಂತಂದ್ರೆ ಕಡ್ಡಾಯವಾಗಿ ನೀವು ಈ ಒಂದು ಶೇಷನಾಗ ಕಾಳಸರ್ಪ ಯೋಗ ದೋಷದ ಒಂದು ಪ್ರಭಾವದಲ್ಲಿ ಜಾಸ್ತಿ ಇರ್ತಾ ಇದ್ದೀರಾ, ಅದೇ ನಿಮಗೆ ತೊಂದರೆ ಕೊಡ್ತಾ ಇದೆ ಅಂತ ಅರ್ಥ. ನೀವು ಮೇಷರಾಶಿಯವರಾಗಿದ್ದು ಆರ್ಥಿಕ ಬಾಧೆಗಳಿಗೆ ಹಲವಾರು ಬೇರೆ ಬೇರೆ ಕಾರಣ ಇರಬಹುದು. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶುಕ್ರ ಚೆನ್ನಾಗಿಲ್ಲದೆ ಇರಬಹುದು, ದಶಾಕಾರಕ ವ್ಯತ್ಯಾಸ ಇರಬಹುದು, ಬೇರೆ ಬೇರೆ ಏನ್ ಬೇಕಾದ್ರೆ ಆಗಿರಬಹುದು. ಆದರೆ ಪ್ರತಿ ಸಲ ಆರ್ಥಿಕ ಬಾಧೆ ಆದಾಗ್ಲೂ ಸಹ ಏನೋ ಒಂದು ಕಾರಣ ಹುಡುಕಿ ಅದಕ್ಕೆ ಇಂಥ ಪರಿಹಾರ ಅಂತ ಮಾಡಿದ್ರಿ, ಆದರೂ ಸಹ ಆರ್ಥಿಕ ಬಾಧೆಗಳು ರಿಪೀಟ್ ಆಗ್ತಾ ಇದೆ, ಇದಕ್ಕೊಂದು ಅಂತ್ಯಲ್ಲದೆ ರಿಪೀಟ್ ಆಗ್ತಾ ಇದೆ ಅಂತಂದಾಗ ಈ ಒಂದು ಶೇಷನಾಗ ಕಾಳಸರ್ಪ ಯೋಗ ದೋಷದ ಪ್ರಭಾವ ತುಂಬಾ ಜಾಸ್ತಿ ಇದೆ ಅಂತ ಅರ್ಥ. ಶೇಷನಾಗ ಕಾಳಸರ್ಪ ಯೋಗ ದೋಷ ಪ್ರಭಾವ ಜಾಸ್ತಿ ಇದ್ರೆ ಮೇಷರಾಶಿಯವರಿಗೆ ಆರ್ಥಿಕ ಬಾಧೆಗಳು ಸಹ ಆಗುತ್ತೆ. ಸಾಲ ತೀರ್ಸಕ್ಕಾಗಲ್ಲ, ಕೊಟ್ಟು ಸಾಲ ವಾಪಸ್ ಬರ್ತಾ ಇಲ್ಲ, ಕೊಡಿಸಿದ ಸಾಲ ಬಗ್ಗೆ ಟೆನ್ಷನ್ ಅಥವಾ ದುಡಿಮೆ ಬಗ್ಗೆ ಟೆನ್ಷನ್, ದುಡ್ಡು ಉಳಿಸ್ಕೊಳಕ್ ಆಗ್ತಾ ಇಲ್ಲ, ದುಡ್ಡೆಲ್ಲ ಏನೋ ಖರ್ಚಾಗಿ ಹೋಗ್ತಾ ಇದೆ, ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ವೇಗದಲ್ಲಿ ರಾಹು ಪ್ರಭಾವವನ್ನು ಬೀರ್ತಾ ಇದ್ದಾನೆ.
ಸೊ ಅದರಿಂದ ಶೇಷನಾಗ ಕಾಳಸರ್ಪ ಯೋಗ ದೋಷ ನಿಮಗೆ ಅದು ಪ್ರಭಾವ ಬೀರ್ತಾ ಇದೆ ಮೇಷರಾಶಿಯವರಿಗೆ. ಆರ್ಥಿಕ ಬಾಧೆಗಳು ಆಗಾಗ ಚಿಕ್ಕ ಪುಟ್ಟ ಆಕ್ಸಿಡೆಂಟ್ಸ್ಗಳಾಗ್ತಾ ಇದೆ. ಅಂದ್ರೆ ಬೈಕಿಂದ ಬೀಳ್ತಾ ಇದ್ದೀರಾ, ಇಲ್ಲ ಕಾರ್ ತಗೊಂಡೋದ್ರೆ ಯಾರೋ ಟಚ್ ಮಾಡ್ಕೊಂಡು ಹೋದ್ರು, ಅಥವಾ ನೀವೇ ಎಲ್ಲೋ ಟಚ್ ಮಾಡಿಬಿಟ್ರಿ ಕಾರ್ನ, ಸೈಕಲ್ನಿಂದ ಹೋದ್ರು ಬೀಳ್ತೀನಿ, ಏನೋ ಒಂದು ಬೈಕಲ್ಲಿ ಹೋದ್ರು ಏನೋ ಒಂದು ಚಿಕ್ಕ ಪುಟ್ಟ. ಈ ಮಧ್ಯೆ ನೋಡ್ತಾ ಇದ್ದೀನಿ ಒಂದು 4-5 ತಿಂಗಳಾಯ್ತು ಈ ಬೀಳೋದು, ಗಾಯಗಳು ಮಾಡ್ಕೊಳ್ಳೋದು, ಏಟುಗಳು ಮಾಡ್ಕೊಳ್ಳೋದು ಜಾಸ್ತಿ ಆಗ್ತಾ ಇದೆ. ಅದು ಬೈಕಲ್ಲೇ ಆಗ್ಬೇಕು ಅಂತಿಲ್ಲ. ಹೆಂಗಸರು ತರಕಾರಿ ಕಟ್ ಮಾಡ್ಬೇಕಾರೆ ಏನಾದ್ರು ಕೈ ಬೆರಳು ಕಟ್ ಮಾಡ್ಬೇಕು, ಏನೋ ಮಾಡ್ಬೇಕಾರೆ ಕೈ ಕುಯ್ಕೊಂಡ್ರು, ಮತ್ತೊಂದೇನೋ ಆಯ್ತು, ಚಿಕ್ಕ ಪುಟ್ಟ ಜಾರು ಬಿದ್ರಿ, ಹಿಂಗೆ ಯಾಕೋ ಈ ಮಧ್ಯೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅಂತ ಅನ್ಸಿದ್ರೆ ಮೇಷರಾಶಿಯವರಾಗಿದ್ರೆ ಆಗಾಗ ಚಿಕ್ಕ ಪುಟ್ಟ ಅಪಘಾತಗಳ ತರ ಆಗ್ತಾನೇ ಇದೆ ಅಂತ ಅನ್ಸಿದ್ರು ಸಹ ಶೇಷನಾಗ ಕಾಳಸರ್ಪ ಯೋಗ ದೋಷದ ಕಾರಣ ಇರ್ತದೆ. ಅದು ನಿಮಗೆ ಇದರ ಚಿಕ್ಕ ಪುಟ್ಟ ಅಪಘಾತಗಳಾಗೋ ತರ ನೋಡಿಕೊಳ್ಳುವ ಸಾಧ್ಯತೆ ಜಾಸ್ತಿ ಇದೆ. ಸೊ ಅದರಿಂದ ಅದರ ಪ್ರಭಾವ ಜಾಸ್ತಿ ಇರುತ್ತೆ ಶೇಷನಾಗ ಕಾಳಸರ್ಪ ಯೋಗ. ಅಷ್ಟೇ ಅಲ್ಲ, ಇನ್ನು ಮುಂದೆ ಹೇಳ್ತೇನೆ, ವೈವಾಹಿಕ ಜೀವನದಲ್ಲಿ ಏನಾದ್ರು ಅಶಾಂತಿ, ದಂಪತಿಗಳ ಮದುವೆ ಜಗಳ ಮನಸ್ತಾಪಗಳು ಜಾಸ್ತಿ ಆಗ್ತಾ ಇದೆ ಅಂದ್ರೂ ಸಹ ಶೇಷನಾಗ ಕಾಳಸರ್ಪ ಯೋಗ ದೋಷದ ಪ್ರಭಾವ ಜಾಸ್ತಿ ಇದೆ ಅಂತ ಅರ್ಥ. ನೀವು ಹೇಳಿದ್ದು ನಿಮ್ಮ ಲೈಫ್ ಪಾರ್ಟ್ನರ್ ಅರ್ಥ ಮಾಡ್ಕೊಳ್ತಾ ಇಲ್ಲ, ಸುಮ್ಮನೆ ಮೇಲೆ ಅನುಮಾನ ಮಾಡ್ತಾ ಇದ್ದಾರೆ, ಅಥವಾ ನೀವು ಹೇಳಿದ ಒಂದು ಮಾತನ್ನು ಅವ್ರು ನಂಬುತ್ತಾನೆ ಇಲ್ಲ, ಅಥವಾ ನೀವು ತಪ್ಪೇ ಮಾಡ್ತಾನೆ ಇಲ್ಸರದ ಆರೋಪಗಳು ನಿಮ್ಮ ಮೇಲೆ ಜಾಸ್ತಿ ಮಾಡ್ತಾ ಇದ್ದಾರೆ ನಿಮ್ಮ ಲೈಫ್ ಪಾರ್ಟ್ನರ್, ನಿಮ್ಮ ಗಂಡ ಇರ್ಬೋದು, ಹೆಂಡತಿ ಇರ್ಬೋದು. ಸೊ ವೈವಾಹಿಕ ಜೀವನದಲ್ಲಿ ಈ ತರ ಒಂದು ನಂಬಿಕೆಯ ವಿಚಾರದ ಮೇಲೆ ಹೊಡೆತ ಪೆಟ್ಟು ಬೀಳ್ತಾ ಇದೆ ಅಂತಂದ್ರೂ ಸಹ ಶೇಷನಾಗ ಕಾಳಸರ್ಪ ಯೋಗ ದೋಷದ ಪ್ರಭಾವ ಜಾಸ್ತಿ ಇದೆ ಅಂತ ಅರ್ಥ. ಇನ್ನು ಕೊನೆಯದಾಗಿ ಆರೋಗ್ಯ ಬಾಧೆಗಳು ಮೇಷರಾಶಿಯವರಿಗೆ ಬೇರೆ ಬೇರೆ ಕಾರಣಗಳು ಇದಾವೆ. ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಸದ್ಯಕ್ಕೆ ಇನ್ನೊಂದು 6 ತಿಂಗಳ ಕಾಲ ಅಂದ್ರೆ ಮೇ 18ನೇ ತಾರೀಕಿನ ತನಕ ಶೇಷನಾಗ ಕಾಳಸರ್ಪ ಯೋಗ ದೋಷದ ಪ್ರಭಾವದಲ್ಲಿ ನೀವು ಇರ್ತೀರಾದ್ರಿಂದ ಇದೇ ಪ್ರಧಾನವಾದಂತಹ ಕಾರಣ. ಆರೋಗ್ಯ ಬಾಧೆಗೂ ಸಹ ಶೇಷನಾಗ ಕಾಳಸರ್ಪ ಯೋಗ ದೋಷದ ಪ್ರಭಾವ ಇರುತ್ತೆ. ಅಂದ್ರೆ ಆತರ ಆರೋಗ್ಯ ಬಾಧೆಗಳು ಹೆಂಗಾಗುತ್ತೆ ಅಂತಂದ್ರೆ ಶೇಷನಾಗ ಕಾಳಸರ್ಪ ಯೋಗ ದೋಷದ ಆರೋಗ್ಯ ಬಾಧೆಗಳು ಏನಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರೋದಿಲ್ಲ, ಅಥವಾ ಏನೋ ಒಂದು ಸಮಸ್ಯೆ ಆಯಿತು, ಔಷಧಿ ತಗೊಂಡೆ, ಅದೊಂದು ಸ್ವಲ್ಪ ಗುಣ ಆಯಿತು, ಇನ್ನೊಂದೇನೋ ಶುರುವಾಯಿತು, ಅದಕ್ಕೆ ಔಷಧಿ ತಗೊಂಡೆ, ಮತ್ತೊಂದೇನೋ ಶುರುವಾಯಿತು. ಸೊ ಹೀಗೆ ಏನೋ ಒಂದ್ ಕಡೆ ಬಿಟ್ಟು ಇನ್ನೊಂದ್ ಕಡೆ ಸುತ್ತಕೊಳ್ತಾ ಇದೆ. ಸೊ ಚೇಂಜಸ್ ಆಗ್ತಾ ಇದೆ. ಅಂದ್ರೆ ಏನೋ ಒಟ್ಟು ಯಾರೊಬ್ರು ಏನೋ ಪ್ರಯತ್ನ ಪೂರ್ವಕವಾಗಿ ನಮಗೆ ಅನಾರೋಗ್ಯ ಕಂಟಿನ್ಯೂಟಿ ಆಗ್ತಾ ಇದೆ ಏನೋ ಒಂದು ಕಾರಣದಿಂದ. ಏನೋ ಒಂದು ಸ್ವಲ್ಪ ಔಷಧಿ ಹೆಚ್ಚು ಕಡಿಮೆ ಆಯಿತು, ಮತ್ತೊಂದೇನೋ ಹೆಚ್ಚು ಕಡಿಮೆ ಆಯಿತು, ಈ ತರ. ಇದು ಶೇಷನಾಗ ಕಾಳಸರ್ಪ ಯೋಗ ದೋಷದಿಂದ ಮೇಷರಾಶಿಗೆ ಆಗುವ ಸಾಧ್ಯತೆ ಜಾಸ್ತಿ ಕಂಡು ಬರ್ತಾ ಇದೆ. ಇದಕ್ಕೆ ಪರಿಹಾರ ಏನು ಅಂತಂದ್ರೆ, ಈಗ ನಾನು ವಿಶೇಷವಾದಂತಹ ಒಂದು ಮಂತ್ರವನ್ನ ಕೊಡ್ತೇನೆ. ಈ ಮಂತ್ರವನ್ನ ನೀವೇನಾದ್ರೂ ಕೇಳಿಸ್ಕೊಳ್ಳೋದು, ಮತ್ತೆ ಪುನಃ ಅದನ್ನ ರಿಪೀಟ್ ಮಾಡಿ ಅದನ್ನ ಕೇಳಿಸ್ಕೊಳ್ಳೋದಿರ್ಬೋದು, ಓದ್ಕೊಳ್ತಕ್ಕಂತಿರ್ಬೋದು, ಬರ್ಕೊಂಡು ನೀವೇ ಓದ್ಕೊಳ್ತಕ್ಕಂತಿರ್ಬೋದು, ಯಾವ್ದಾಗತ್ತೋ ಅದು ಮಾಡಿ. ಖಂಡಿತವಾಗಿ ರೆಗ್ಯುಲರ್ ಆಗಿ ಮಾಡಿ. ಅದರಲ್ಲೂ ಕೂಡ ಮಂಗಳವಾರ ಸ್ವಲ್ಪ ಜಾಸ್ತಿ ಮಾಡಿ, ಆಯ್ತಲ್ವಾ. ಸೊ ಅದು ಒಂದು ಸ್ವಲ್ಪ ನಿಮಗೆ ಅನುಕೂಲ ಜಾಸ್ತಿ ಆಗುತ್ತೆ. ಶೇಷನಾಗ ದೋಷಗಳು ಪರಿಹಾರವಾಗುತ್ತೆ. ಯಾಕಂದ್ರೆ ವೈಯಕ್ತಿಕ ಜಾತಕದಲ್ಲೂ ಕಾಳಸರ್ಪ ಯೋಗ ದೋಷ ಹಾಗೂ ನಿಮ್ಮ ಈ ಒಂದು ರಾಶಿ ಆಧಾರಿತವಾಗಿ ರಾಹುಕೇತುಗಳಿಂದಾಗಿ ಉಂಟಾಗುವ ಕಾಳಸರ್ಪ ದೋಷ, ಇದೆರಡೂ ಸಹ ಸೇರಿದಾಗ ಸಮಸ್ಯೆ ಡಬಲ್ ಆಗುತ್ತೆ. ಯಾಕಂದ್ರೆ ನೀವು ಸುಮಾರು ಸಲ ಕೇಳ್ಕೊಂಡಿರ್ತೀರಾ, ನೀವು ಎಲ್ಲೇ ಕಡೆ ಜಾತಕ ತಗೊಂಡು ಹೋದ್ರು ನಿಮ್ಮ ಹತ್ರ ಕೇಳ್ಬೋದಿರ್ಬೋದು, ಈ ಥರ ಕಾಳಸರ್ಪ ದೋಷ ಇದೆ ನಿಮಗೆ, ಅದರಿಂದ ವಿದ್ಯೆ ಎತ್ತಾ ಇಲ್ಲ, ಕಾಳಸರ್ಪ ದೋಷ ಇದೆ, ಕೆಲಸ ಸಿಗ್ತಾ ಇಲ್ಲ, ಕಾಳಸರ್ಪ ದೋಷ ಇದೆ, ಮದುವೆ ಆಗ್ತಾ ಇಲ್ಲ, ಕಾಳಸರ್ಪ ದೋಷ ಇದೆ, ಮಕ್ಕಳಾಗ್ತಾ ಇಲ್ಲ, ಕಾಳಸರ್ಪ ದೋಷ ಇದೆ, ಸಾಲ ಜಾಸ್ತಿ ಆಗ್ತಾ ಇದೆ, ಕಾಳಸರ್ಪ ದೋಷ ಇದೆ, ಆರ್ಥಿಕ ಬಾಧೆ. ಅಂದ್ರೆ ಈ ಕಾಳಸರ್ಪ ದೋಷ ಆಗಾಗ ಬಂದು ನಿಮ್ಗೆ ಸಮಸ್ಯೆ, ಯಾರು ಕೇಳಿದ್ರು ಕಾಳಸರ್ಪ ದೋಷ ಅಂತಾರಲ್ಲ ಅಂತ. ಇದು ಗೋಚಾರ ಫಲರೀತ್ಯ ಸಹ ಕಾಳಸರ್ಪ ದೋಷ. ಸೊ ಎರಡೂ ಮಿಕ್ಸ್ ಆದ್ರೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಸೊ ಅದರಿಂದಾಗಿ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ನಾನು ನಿಮಗೆ ಇದೊಂದು ವಿಶೇಷವಾದಂತಹ ಮಂತ್ರವನ್ನು ಕೊಡ್ತಾ ಇದ್ದೇನೆ. ಅದನ್ನ ನೀವು ಆದಷ್ಟು ಮಂಗಳವಾರ ಜಪ ಮಾಡ್ತಕ್ಕಂಥದ್ದು, ಎಷ್ಟು ಸಾಧ್ಯವೋ ಅಷ್ಟು ಜಾಸ್ತಿ ಸರಿ ಆ ಮಂತ್ರವನ್ನು ಕೇಳಿಸ್ಕೊಳ್ತಕ್ಕಂಥದ್ದು ಅಥವಾ ಜಪ ಮಾಡ್ತಕ್ಕಂಥದ್ದು ಮಾಡಿ. ಖಂಡಿತವಾಗಿ ಒಂದು ಸ್ವಲ್ಪ ಅದು ಕಂಟ್ರೋಲ್ ಆಗುತ್ತೆ. ಒಂದು ನೆನಪಿಟ್ಕೊಳ್ಳಿ, ಕಾಳಸರ್ಪ ಯೋಗ ದೋಷ ಸಂಪೂರ್ಣ ನಿವಾರಣೆ ಮಾಡ್ಲಿಕ್ಕಾಗಲ್ಲ. ವಿ ಕೆನ್ ನಾಟ್ ಎರಾಡಿಕೇಟ್, ವಿ ಕ್ಯಾನ್ ಡಿಕ್ರೀಸ್ ಅಂತ ಆ ದುಷ್ಪ್ರಭಾವವನ್ನು ಕಡಿಮೆ ಮಾಡ್ಬೋದು. ಸೊ ಅದರಿಂದ ಆಗಾಗ ಕಾಳಸರ್ಪ ಯೋಗ ದೋಷದ ಒಂದು ಆರಾಧನೆ ಬೇಕಾಗಿರ್ತದೆ. ಈ ಆರಾಧನೆ ಅಂದ್ರೆ ಬಹಳಷ್ಟು ಜನ ಕಾಳಸರ್ಪ ಯೋಗ ಅಂದ ತಕ್ಷಣ ನಾವು ಕಾಳಹಸ್ತಿಗೆ ಹೋಗ್ತೀವಿ, ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೀವಿ, ಇದು ಮಾಡ್ತೀವಿ. ಬಟ್ ಎಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಅಂತ ಮಾಡಲ್ಲ. ಬೇರೆ ಬೇರೆ ಮಾಡ್ತಾರೆ. ಕಾಳಸರ್ಪ ದೋಷ ಇದೆ ಅಂತ ಆಶ್ಲೇಷ ಬಲಿ ಮಾಡೋದು, ಕಾಳಸರ್ಪ ದೋಷ ಇದೆ ಅಂತ ಸರ್ಪ ಸಂಸ್ಕಾರ ಮಾಡೋದು, ಕಾಳಸರ್ಪ ದೋಷ ಇದೆ ಅಂತ ನಾಗ ಪ್ರತಿಷ್ಠೆ ಮಾಡೋದು, ಹಿಂಗೆ ಬೇರೆ ಬೇರೆ ಮಾಡ್ತಾರೆ. ಈಗ ನಿಮ್ಗೆ ಶುಗರ್ನಲ್ಲೇ ಟೈಪ್ 1 ಡಯಾಬಿಟೀಸ್, ಟೈಪ್ 2 ಡಯಾಬಿಟೀಸ್ ಎಲ್ಲ ಇರ್ತದೆ. ಸೊ ಅದೇ ತರ ಇಲ್ಲಿ ಕಾಳಸರ್ಪ ದೋಷಕ್ಕೆ ಕಾಳಸರ್ಪ ದೋಷ ಪರಿಹಾರ ಶಾಂತಿವೇ ಆಗಬೇಕು ವಿನಃ ಯಾವುದೋ ಒಂದು ನಾಗಾರಾಧನೆ ಮಾಡ್ತಾರಲ್ಲ ಸರಿ ಹೋಗುದಿಲ್ಲ, ಆಯ್ತಲ್ವಾ. ಆದ್ರಿಂದ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ಅಂತಲೇ ಒಂದು ಬರ್ತದೆ. ಅದನ್ನ ನಾವು ಈ 13ನೇ ತಾರೀಕು ಸೋಮವಾರ ಹುಣ್ಣಿಮೆ ದಿವಸ ಮಾಡ್ತಾ ಇದ್ದೀವಿ, ಮಹಾ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ. ಅದನ್ನೇ ಉದ್ದೇಶವಾಗಿ ಮಾಡ್ತಾ ಇದ್ದೀವಿ. ಸೊ ಅದರಿಂದ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣ್ತಂತ ನಂಬರ್ಗೆ ನೀವು ವಾಟ್ಸಪ್ ಮಾಡಿಕೊಂಡು
ನೀವು ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮಕ್ಕೆ ನಿಮ್ಮ ಹೆಸರನ್ನು ಕೊಟ್ಕೊಳ್ಬಹುದು. ಅದರಲ್ಲಿ ನಾವು ಬಹಳ ಪ್ರಮುಖವಾಗಿ ನಿಮಗೆ 2 ನಾಗಿನ್ ಅಂತ 2 ನಾಗಬಿಂಬಗಳನ್ನು ಕಳಿಸ್ತೇವೆ. ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ನಾಗಿನ್ ಎಂಬ 2 ನಾಗಬಿಂಬಗಳನ್ನು ನಿಮಗೆ ಕಳಿಸ್ಕೊಡ್ತೇವೆ. ರಾಹುಕೇತುಗಳ ಸ್ವರೂಪವಾಗಿರ್ತದೆ. ಅದನ್ನು ನಿಮ್ಮ ಕೈ ಸೇರಿದ ಮೇಲೆ ನಿಮ್ಮ ಅಂಗೈಯಲ್ಲಿ ಇಟ್ಕೊಂಡು ₹1 ಒಂದು 6 ಕಾಯಿನ್ ಇಟ್ಕೊಂಡು ನಿಮ್ಮ ತಲೆ ಒಂದು 6 ಬಾರಿ ನಿವಾಳಿಸಿ ಮನೆ ಹತ್ತಿರದಲ್ಲಿರುವ ದೇವಸ್ಥಾನದ ಹುಂಡಿಯಲ್ಲಿ ಅದನ್ನು ಹಾಕಿಬಿಟ್ರೆ ಆಯಿತು. ಸೊ ಅಲ್ಲಿಗೆ ನಿಮ್ಮ ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮ ನಮ್ಮ ಹೆಸರಲ್ಲಾಗುತ್ತೆ. ಹೋಮದ ಭಸ್ಮ ನಾಗಾರಾಧನೆ ಅರ್ಶನ ಕಳಿಸ್ಕೊಡ್ತೀರಾ, ಹಣೆಗೆ ಹಚ್ಕೊಳ್ತೀರಾ. ನಾಗಿನ ಬಿಂಬಗಳನ್ನು ನಿಮ್ಮ ಕೈಯಾರೆ ₹1 ಒಂದು 6 ಕಾಯಿನ್ ಇಟ್ಕೊಂಡು ನೀವೇ ನಿಮ್ಮ ಕೈಯಾರೆ ಹುಂಡಿಯಲ್ಲಿ ಹಾಕ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ಡ್. ಆದರೆ ಇನ್ನೊಬ್ರಿಗೋಸ್ಕರ ನೀವು ಮಾಡೋಕ್ಕೆ ಬರಲ್ಲ, ನೀವಿಗೋಸ್ಕರ ನೀವು ಮಾಡಿದ್ರೆ ಅಂದರೆ ನಿವಾಳಿಸ್ಕೊಳ್ಳೋದು ತುಂಬ ಒಳ್ಳೆಯದಾಗಿರ್ತದೆ. ಸೊ ಅದರಿಂದ ಯಾರಿಗಿದೆ, ಯಾರ ಹೆಸರು ಮಾಡಿದ್ದೀರಾ ಅವರಿಗೆ ನಿವಾಳಿಸಿ. ನಿಮ್ಮ ಹೆಸರು ಮಾಡಿ ಎಲ್ಲರಿಗೂ ನಿವಾಳಿಸ್ತೀನಿ ಅಂದ್ರೂ ಅದು ಸರಿಯಾಗಿ ಬರೋದಿಲ್ಲ, ಆಯ್ತಲ್ವಾ? ಸೊ ಇದೊಂದು ವಿಚಾರವೂ ಸಹ ನಿಮಗೆ ತಿಳಿಸ್ಬೇಕಾಗಿದೆ. ಯಾಕೆಂದರೆ ಮೇ 18ನೇ ತಾರೀಕಿನ ತನಕ ಈ ಶೇಷನಾಗ ಕಾಳಸರ್ಪ ಯೋಗ ದೋಷ ದುಷ್ಪ್ರಭಾವಗಳಿರಬಹುದು, ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವ ಕಾಳಸರ್ಪ ಯೋಗ ದೋಷ ಪರಿಹಾರ ದೋಷಗಳಿರಬಹುದು, ಅದರಿಂದ ದುಷ್ಪ್ರಭಾವಗಳು ಅದೆಲ್ಲ ಪರಿಹಾರವಾಗಬೇಕು ಅಂತ ನಾವು 13ನೇ ತಾರೀಕು ಜನವರಿ 13ನೇ ತಾರೀಕು ಸೋಮವಾರ ಹುಣ್ಣಿಮೆಗ ದಿವಸ ನಾವು ಈ ಒಂದು ವಿಶೇಷವಾದ ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನಿಮ್ಮ ಎಲ್ಲ ಸಮಸ್ಯೆಗಳು, ಈ ಕಷ್ಟ ನಷ್ಟಗಳು ಪರಿಹಾರವಾಗಿ ಜೀವನದಲ್ಲಿ ಒಂದು ಭಾಗ್ಯೋದಯ ಆಗಬೇಕು, ಅದೃಷ್ಟ ಬರಬೇಕು ಅನ್ನುವ ಕಾರಣಕ್ಕೆ ಭಾಗ್ಯ ಸೂಕ್ತ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ನಾವು ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರಕ್ಕೋಸ್ಕರವಾಗಿ ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆಶ್ಲೇಷ ಬಲಿ ಪೂಜೆಯನ್ನೂ ಮಾಡ್ತಾ ಇದ್ದೇವೆ. ಯಾಕೆಂದರೆ ಬೇರೆ ಬೇರೆ ಅಂದರೆ ಕಾಳಸರ್ಪ ಅಲ್ಲದೆ ಬೇರೆ ಬೇರೆ ಈ ಥರದ ಸರ್ಪದೋಷಗಳಿದ್ರೂ ಪರಿಹಾರವಾಗಲಿ ಅಂತ ಹೇಳಿ. ಅಷ್ಟೇ ಅಲ್ಲದೆ ನಾವು ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸೊ ಅದರಿಂದ ಒಂದು ಸಂಕಲ್ಪ ಸೇವೆ ಕೊಟ್ಕೊಂಡು ಎಲ್ಲ ಹೋಮಗಳ ಭಸ್ಮ ಈ ನಿಮ್ಮ ಕೈಯಾರೆ ನೀವೇ ನಿವಾಳಿಸಿ ಹುಂಡಿಗೆ ಹಾಕಲಿಕ್ಕೆ ₹1 ಒಂದು 6 ಕಾಯಿನು ಹಾಗೂ ಈ ವಿಶೇಷವಾದಂತಹ ನಾಗಿನ್ನು ನಿವಾಳಿಸ್ಬಿಟ್ಟು ನಿಮ್ಮ ತಲೆಗೆ 6 ಬಾರಿ ನಿವಾಳಿಸ್ಕೊಂಡು ₹1 ಒಂದು 6 ಕಾಯಿನ್ ಜೊತೆಗೆ ನಿವಾಳಿಸಿ ಹುಂಡಿಗೆ ಹಾಕಲಿಕ್ಕೆ. ಅಷ್ಟೇ ಅಲ್ಲದೆ ನಿಮ್ಮ ಒಂದು ಕ್ಯಾಶ್ ಬಾಕ್ಸಲ್ಲಿ, ನಿಮ್ಮ ಪರ್ಸಲ್ಲಿ ನಿಮ್ಮ ಜೊತೆಗೆ ಇಟ್ಕೊಳ್ಳೋಕ್ಕೊಂದು ಕುಬೇರ ಲಕ್ಷ್ಮಿ ಕಾಯಿನ್ ಅನ್ನು ಸಹ ಕೊಡ್ತಾ ಇದ್ದೇವೆ. ನಿಮ್ಮ ಮನೆಯಲ್ಲಿ ಲಾಕರಲ್ಲಿ ಕೂಡ ಇಟ್ಕೋಬಹುದು, ದುಡ್ಡಿನ ಜೊತೆಗೆ ಇಟ್ಕೋಬಹುದು, ದೇವ್ರ ಮೇಲೆ ಇಟ್ಕೋಬಹುದು, ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು. ಕುಬೇರ ಲಕ್ಷ್ಮಿ ಕಾಯಿನ್ ಅನ್ನು ಸಹ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ನಮ್ಮ ಭಾಗ್ಯ ಸೂಕ್ತ ಹೋಮವನ್ನು ಮಾಡಿ ಈ ವಿಶೇಷವಾದಂತಹ ಕಂಕಣ ದಾರವನ್ನು ಕೊಡ್ತಾ ಇದ್ದೇವೆ. ಇದನ್ನು ನೀವು ಕೈಯಲ್ಲಿ ಕಟ್ಕೊಳ್ಬೇಕಾಗ್ತದೆ. ಈ ಕಂಕಣ ದಾರವನ್ನು ನೋಡಿ, ಭಾಗ್ಯ ಸೂಕ್ತ ಹೋಮ ಇತ್ಯಾದಿ ಎಲ್ಲ ಹೋಮಗಳ ಅಭಿಮಂತ್ರಿತ ಕಂಕಣದಾರ ಕೈಯಲ್ಲಿ ಕಟ್ಕೊಂಡು ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರ್ಶನ ಹಣೆಯಲ್ಲಿ ಹಚ್ಚಿಕೊಂಡು ಈ ಒಂದು ನಾಗಿನ ಏನು ಬಿಂಬಗಳಿದೆ ಇದನ್ನು ₹1 ಕಾಯಿನ್ ಸೇರಿಸ್ಕೊಂಡು ಹಿಂಗೆ ನಿವಾಳಿಸ್ಬಿಟ್ಟು 6 ಬಾರಿ ಹುಂಡಿಲಿ ಹಾಕ್ಬಿಟ್ಟು ಇದೊಂದು ಕುಬೇರ ಲಕ್ಷ್ಮಿ ಕಾಯಿನ್ ನಿಮ್ಮ ಜೊತೆಗೆ ಇಟ್ಕೊಂಡ್ರೆ ಆಯ್ತು. ಸೊ ಸಿಂಪಲ್. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಮೇಷರಾಶಿ ಎಂಬ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತಾರೆ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾನು ಕಳಿಸ್ಕೊಡ್ತೇನೆ. ಈಗ ನಾನು ವಿಶೇಷವಾದಂತಹ ನಾಗ ಮಂತ್ರಗಳನ್ನು ಹೇಳ್ತೇನೆ. ಅದನ್ನು ಆದಷ್ಟು ಡೈಲಿ ಕೇಳಿಸ್ಕೊಳ್ಳೋದು, ಅಥವಾ ಮಂಗಳವಾರ ಜೊತೆ ಜಪ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಬರಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಬರಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಲ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಓಂ ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಓಂ ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್.